ನಮ್ಮ ಭೂಮಿಯನ್ನು ಕಾಡುತ್ತಿರುವ ಪ್ಲಾಸ್ಟಿಕ್ ಸಮಸ್ಯೆಗೆ ಅಮೆಜಾನ್ ಕಾಡಿನಲ್ಲಿ ಒಂದು ಅಚ್ಚರಿಯ ಪರಿಹಾರ ಸಿಕ್ಕಿದೆ ಅಂದರೆ ನೀವು ನಂಬ್ತೀರಾ? ಹೌದು, 2011ರಲ್ಲಿ ಯೇಲ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಕ್ವಡಾರ್ ಮಳೆಕಾಡಿನಲ್ಲಿ ಒಂದು ವಿಚಿತ್ರ ಫಂಗಸ್ ಪತ್ತೆ ಹಚ್ಚಿದ್ರು. ಈ ಅಣಬೆ ಥರ ಇರೋ ಈ ಫಂಗಸ್ಗೆ ಒಂದು ಅದ್ಭುತ ಶಕ್ತಿ ಇದೆ. ಇದು ಕೇವಲ ಪ್ಲಾಸ್ಟಿಕ್ ಅನ್ನು ಮಾತ್ರ ತಿಂದು ಬದುಕಬಲ್ಲ ಜಗತ್ತಿನ ಮೊದಲ ಜೀವಿಯಾಗಿದೆ. ಇಲ್ಲಿರೋ ಅಸಲಿ ವಿಷಯ ಅಂದರೆ ಇದಕ್ಕೆ ಬದುಕಲು ಆಕ್ಸಿಜನ್ ಅಗತ್ಯವಿಲ್ಲ. ಅಂದರೆ ಗಾಳಿಯೇ ಇಲ್ಲದ ಭೂಮಿಯ ಆಳದ ಕಸದ ರಾಶಿಯಲ್ಲೂ ಇದು ಪ್ಲಾಸ್ಟಿಕ್ ಅನ್ನು ತಿನ್ನುತ್ತದೆ. ಇದು ಒಂದು ವಿಶೇಷ ಎನ್ಸೈಮ್ ಬಿಡುಗಡೆ ಮಾಡುತ್ತೆ. ಇದು ಪ್ಲಾಸ್ಟಿಕ್ಕಿನ ಕಠಿಣ ರಾಸಾಯನಿಕ ಬಂಧಗಳನ್ನು ತುಂಡಾಗಿಸಿ ಅದನ್ನು ಆರ್ಗ್ಯಾನಿಕ್ ವೇಸ್ಟ್ ಆಗಿ ಬದಲಾಯಿಸುತ್ತದೆ. ಅಂದರೆ ವಿಷಕಾರಿ ಪ್ಲಾಸ್ಟಿಕ್ ಈಗ ಪ್ರಕೃತಿಗೆ ಗೊಬ್ಬರ. ಮನುಷ್ಯ ಸೃಷ್ಟಿಸಿದ ಕಸವನ್ನು ಸ್ವಚ್ಛಗೊಳಿಸಲು ಪ್ರಕೃತಿ ತನ್ನದೇ ಆದ ದಾರಿಯನ್ನು ಕಂಡುಕೊಂಡಿದೆ. ಈ ಸಂಶೋಧನೆ ನಮ್ಮ ಭೂಮಿಯನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವಲ್ಲಿ ದೊಡ್ಡ ಕ್ರಾಂತಿ ಮಾಡಬಹುದು. ಇಂತಹ ಇನ್ನಷ್ಟು ರೋಚಕ ಮಾಹಿತಿಗಾಗಿ ಈಗಾಗಲೇ ಫಾಲೋ ಮಾಡಿ. ಈ ಫಂಗಸ್ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.